ಪವರ್ ಫೈಟ್ ವೇಳೆ ಸಿದ್ದರಾಮಯ್ಯನವರು ಪವರ್ ಕಳೆದುಕೊಂಡ್ರ, ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಸಿಎಂಗೆ ಏನಾದರೂ ಹಿನ್ನಡೆ ಉಂಟಾಗ್ತಾ ಇದೆಯಾ? ಎಸ್, ಇದೇ ಪ್ರಶ್ನೆಯನ್ನ ಈಗ ಕೇಳಲಾಗಿತ್ತು. ಮುಂದಿನ ಹಂತದಲ್ಲಿ ನನ್ನ ಕಲೀಗ್ ದೀಪ ಅದಕ್ಕೆ ವಿಶ್ಲೇಷಣೆ ನೀಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಬಣ ಸ್ಟ್ರಾಂಗ್ ಆಗ್ತಾ ಇದೆಯಾ? ಹಿಟ್ ವಿಕೆಟ್ ರೂಪದಲ್ಲಿ ಸಿಎಂ ಕ್ಯಾಂಪ್ ಲೀಡರ್ಸ್ ಡೌನ್ ಆಗ್ತಾ ಇದ್ದಾರಾ? ನಾಗೇಂದ್ರ ಇರ್ಬೋದು, ಕೆ ಎನ್ ರಾಜಣ್ಣ ಇರ್ಬೋದು, ಗೋವಿಂದ ರಾಜ ಆಗಿರ್ಬೋದು, ಈಗ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ MLC ಒಂದಲ್ಲ ಒಂದು ವಿವಾದದಿಂದ ಒಂದೊಂದೇ ವಿಕೆಟ್ ಪತನ ಆಗ್ತಾ ಇರೋದು ಯಾವ ಲಕ್ಷಣವನ್ನ ತೋರಿಸ್ತಾ ಇದೆ? ಮುಂದೆ ಸಿಎಂ ಆಪ್ತ ಜಮೀರ್ಗೆ ಏನಾದರೂ ಕಿಕ್ಔಟ್ ಭಾಗ್ಯ ಕೊಡಲಾಗುತ್ತಾ? ಸಿಎಂ ಆಪ್ತರ ಎಡವಟ್ಟುಗಳೇ ಡಿ ಕೆ ಬಣಕ್ಕೆ ಏನಾದರೂ ಬ್ರಹ್ಮಾಸ್ತ್ರ ಆಗ್ತಾ ಇದ್ದಾವ? ಹೀಗೊಂದು ವಿಶ್ಲೇಷಣೆಯನ್ನ ಖಂಡಿತವಾಗ್ಲೂ ತಳ್ಳಿ ಹಾಕುವಂತಿಲ್ಲ. ಪವರ್ ಫೈಟ್ ವೇಳೆ ಟಗರು ಅಂತ ಕರೆಸಿಕೊಳ್ಳುವಂಥ ಸಿಎಂ ಸಿದ್ದರಾಮಯ್ಯನವರು ಅವರಿಗೆ ಸೆಟ್ ಬ್ಯಾಕ್ ಆಗ್ತಾ ಇದೆಯಾ, ಅಥವಾ ಅವರ ಬಣದ ಸ್ಟ್ರಾಟಜಿಗಳು ಫೇಲ್ ಆಗ್ತಾ ಇದ್ದಾವ? ಅಧಿಕಾರಕ್ಕಾಗಿ ಸೈಲೆಂಟ್ ಆಗಿಯೇ ಡಿ ಕೆ ಶಿವಕುಮಾರ್ ಹೈ ಲೆವೆಲ್ ಗೇಮ್ ಏನಾದರೂ ನಡೆಸ್ತಾ ಇದ್ದಾರಾ, ಆಡ್ತಾ ಇದ್ದಾರಾ? ಪವರ್ ಫೈಟ್ ವೇಳೆ ಪವರ್ ಕಳೆದುಕೊಂಡ್ರಾ, ಅಥವಾ ಪವರ್ಗೋಸ್ಕರ ಪೂವರ್ ಆಗ್ಬಿಟ್ರಾ? ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಸಿಎಂಗೆ ಹಿನ್ನಡೆ ಆಯ್ತಾ ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ಈಗ ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ನಾಗೇಂದ್ರ ಅವರು ಕೂಡ ಸಚಿವರಾಗಿದ್ದರು, ರಾಜಣ್ಣ ಅವರು ಕೂಡ ಸಚಿವರಾಗಿದ್ದರು. ಹೀಗಿರುವಾಗ ಎಸ್ ಟಿ ಸಮುದಾಯದ ಬಿ ನಾಗೇಂದ್ರ, ಕೆ ಎನ್ ರಾಜಣ್ಣ ಅವರು ಕೂಡ ಎಸ್ ಟಿ ಸಮುದಾಯದವರು, ಸಹಕಾರ ಸಚಿವರಾಗಿದ್ದರು ರಾಜಣ್ಣ ಅವರು. ಇನ್ನು ನಾಗೇಂದ್ರ ಅವರ ಜೊತೆಗೆ ಈಗ ನಜೀರ್ ಅಹಮದ್ ಅವ್ರಿಗೂ ಕೂಡ ಗೇಟ್ ಪಾಸ್, ಅಂದರೆ ಅದು ವಜಾ ಅಂತಿರೋ, ರಾಜೀನಾಮೆ ಕೊಡಲಿಕ್ಕೆ ಮುಂಚೆ ಹೇಳಲಾಗಿತ್ತು. ಈಗ ಅವ್ರನ್ನ ವಜಾ ಮಾಡಲಾಗಿದೆ ನಜೀರ್ ಅಹಮದ್ ಅವ್ರನ್ನ. ಹೀಗಾಗಿ ಏನು ನಡೀತಾ ಇದೆ ಅಂದರೆ, ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸಿರುವ ಆಧಾರದ ಮೇಲೆ ನಜೀರ್ ಅಹಮದ್ ಅವರನ್ನು ವಜಾಗೊಳಿಸಲಾಗಿದೆ ಅನ್ನುವ ಮಾಹಿತಿ ಇದೆ. ಎಸ್, ಈಗ ನಾನು ಮುಂಚೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ ದೀಪಾ. ಫೋನು ಜಾಯ್ನ್ ಆಗಿದ್ದಾರೆ. ಎಸ್, ಐ ರಿಪೀಟ್ ದೀಪಾ, ಓವರಾಲ್ ಸಮರೈಸ್ ಮಾಡಿ ಹೇಳೋದಾದರೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಪವರ್ ಸಾಕಾಗ್ತಾ ಇಲ್ವಾ? ಸೆಟ್ ಬ್ಯಾಕ್ ಆಗ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ತಮ್ಮ ಡ್ರೀಮ್ ಡಿಸೈರ್ಗೆ ಏನಾದರೂ ಇದು ಪೂರಕವಾದ ವಾತಾವರಣ ಅಂತ ಅನ್ಬೋದಾ? ಹೌ ಡು ಯು ಅನಲೈಸ್ ಇಟ್? ಸೂರ್ಯ, ಎಲ್ಲವೂ ಕೂಡ ಬಂದು ನಿಲ್ತಾ ಇರೋದು, ಡಾಟ್ ಕನೆಕ್ಟ್ ಆಗ್ತಾ ಇರೋದು ನಾಯಕತ್ವ ವಿಚಾರವಾಗಿಯೇ. ನೀವು ಹೇಳಿದಂತೆ ಎವ್ರಿ ಅಂದ್ರೆ ಯಾರೇ ಒಬ್ರು ತಲೆದಂಡ ಆದಾಗ್ಲೂ ಕೂಡ ಅವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ನಾಯಕತ್ವಕ್ಕೆ ಬಂದು ತಲುಪ್ತಾ ಇದೆ. ಬಹಿರಂಗವಾಗಿ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಂತಹ ನಾಯಕರುಗಳನ್ನ ಈ ರೀತಿಯಾಗಿ ಅವ್ರನ್ನ ಸಮಾಧಾನ ಅಂದ್ರೆ ಬಗ್ಗು ಬಡಿಯುವಂತಹ ಕೆಲಸವನ್ನ ಒಂದಿಷ್ಟು ಟೀಮ್ ಮಾಡ್ತಿದೆ ಅನ್ನುವಂತಹದ್ದು ಕೂಡ ಇದೇ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಪರೋಕ್ಷವಾಗಿ ಹೇಳ್ತಾ ಇರುವಂತಹ ಮಾತು. ಅದನ್ನೇ ಇವತ್ತು ಜಮೀರ್ ಅವರು ಕೂಡ ಹೇಳ್ತು. ಹಿಂದಿನಿಂದಲೂ ಅಂದ್ರೆ ನಾಗೇಂದ್ರ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಹೀಗೆ ಹಲವು ಜನ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನ ಅವರೇ 5 ವರ್ಷ ಪೂರೈಸ್ತಾರೆ. ಮುಂಬರುವಂತಹ ಚುನಾವಣೆಗೆ ಅವರದ್ದೇ ನಾಯಕತ್ವ ಇರುತ್ತೆ, ಮತ್ತೆ 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನುವಂತಹ ಮಾತುಗಳನ್ನ ಯಾರ್ಯಾರು ಹೇಳ್ತಾ ಇದ್ರು ಅದೆಲ್ಲವನ್ನು ಕೂಡ ಇದೀಗ ಒಂದು ಹಂತಕ್ಕೆ ಮುಗಿಸುವ ಕೆಲಸ ಆಗ್ತಿದೆ ಅನ್ನುವಂಥದ್ದು ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಬೇರೆಯವರ ಹೆಗಲ ಮೇಲೆ ಗುಂಡಿಟ್ಟು ಡಿ ಕೆ ಶಿವಕುಮಾರ್ ಅದನ್ನ ಹಾರಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಯಾರ್ಯಾರು ಮಾತನಾಡ್ತಾ ಇದ್ರು ಅವರನ್ನ ಯಾವ ರೀತಿಯಾಗಿ ಅಂದ್ರೆ ನೇರವಾಗಿ ಅಲ್ಲದೆ ಹೋದ್ರು ಪರಿಸ್ಥಿತಿಗೆ ಅನುಗುಣವಾಗಿ ಅವರನ್ನ ಕೆಳಗಿಳಿಸುವಂತಹದ್ದು, ಅವರ ಹುದ್ದೆಯನ್ನ ಕಿತ್ಕೊಳ್ಳುವಂತಹ ಕೆಲಸಗಳಾಗ್ತಿದೆ ಅನ್ನೋದಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಹಿಂದೆನೆ ಹೇಳಿದಂತೆ ಡಿ ಕೆ ಶಿವಕುಮಾರ್ ಸುಮ್ಮನಿದ್ದಾರೆ ಅನ್ನುವಂತಹದ್ದು ಏನಾದ್ರು ಅನ್ಕೊಂಡ್ರೆ ಅದು ಅವರ ತಪ್ಪು ಅನ್ನುವಂತಹದ್ದನ್ನ ಹೇಳಿದ್ವಿ. ಇದೇ ಮಾತನ್ನ ಖುದ್ದು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಅಂದ್ರೆ ತಾವು ದೆಹಲಿಯಿಂದ ಬಂದ ಬಳಿಕ ಸೈಲೆಂಟ್ ಆಗಿದ್ದೀರಿ ಅನ್ನುವಂತಹ ಪ್ರಶ್ನೆಗೆ ನೀವು ಅಥವಾ ಬೇರೆಯವರು ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಅಥವಾ ಅದು ನಿಮ್ಮ ಭಾವನೆಗೆ ಬಿಟ್ಟಿದ್ದು ಅನ್ನುವಂತಹ ಮಾತುಗಳನ್ನ ಅವ್ರು ಯಾವತ್ತಾಡಿದ್ರು ಅಂದಿನಿಂದಲೇ ಅವರು ಸೈಲೆಂಟ್ ಆಗಿ ಒಂದಿಷ್ಟು ಆಪರೇಷನ್ ಅನ್ನ ಶುರು ಮಾಡಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಅವರಿಗೆ ಬೇಕಾದಂತಹ ವಾತಾವರಣ ಅವರಿಗೆ ಪೂರಕವಾಗಿ ಆಗ್ತಿದೆ ಅನ್ನುವಂತಹದ್ದು ಆಶ್ಚರ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಒಂದು ರೀತಿಯಾಗಿ ಕುಸಿತಿರೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಏನೂ ಮಾಡೋದಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪರಿಸ್ಥಿತಿ ಒಂದ್ ರೀತಿ ಸೆಟಪ್ ಆಗಿದೆ. ಈ ಜಮೀರ್ ವಿಚಾರವಾಗಿ ಒಂಚೂರು ಅವರು ಆಕ್ಷನ್ ತೆಗೆದುಕೊಳ್ಳದೆ ಇರಬಹುದು, ಅಂದ್ರೆ ಅವರು ಕೇರಳ ಚುನಾವಣೆಗೆ ಹೋದ್ರು ಅನ್ನುವಂತಹ ರೀಸನ್ ಕೊಟ್ಟರು ಕೂಡ ಮುಂದೆ ಅವರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಆದ್ರೆ ಜಬ್ಬಾರ್ ಮತ್ತೆ ನಜೀರ್ ಅವರನ್ನ
ಅವರು ಏನೇ ಪ್ರಯತ್ನ ಪಟ್ಟರು ಕೂಡ ಉಳಿಸ್ಕೊಳ್ಳೋದಿಕ್ ಆಗದೇ ಇರುವಂತಹ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದ್ದು ನಿಜ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಆಗದ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಿದ್ದು ಕೂಡ ನಿಜ. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ನಿಜ, ಈ ರಾಜಕಾರಣ ಅಂದ್ರೆ ಹಾಗೆ ಸುಮ್ಮನೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀವಿ, ಆದರೆ ಆ ನಾಯಕರ ಪವರ್ ಫೈಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಕೂಡ ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ. ಅದು ರಿಪೀಟ್ ಆಗ್ತಾ ಇದೆ.